students. I am very happy by your support. ಎಷ್ಟು ಜನ ನೋಡಿದಿರಿ? 1600 ಜನ ಅಂದರೆ ನಾನು ಅಲ್ಲಿ ಕೂತ್ಕೊಂಡು ಪಾಠ ಮಾಡಿದರೆ ಒಂದು 50 ಜನ ನೋಡ್ತಿರ್ಲಿಲ್ಲ. ಕೂತ್ಕೊಂಡು 1600 ಜನ ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಎಷ್ಟು ಖುಷಿ ಆಗುತ್ತಲ್ವ. ಸೊ ಆ ನಿಟ್ಟಿನಲ್ಲಿ ಇವತ್ತು ನಿಮ್ಮ ಮುಂದೆ ಇವತ್ತು ಇಂಗ್ಲೀಷ್ ಲೆಸನ್ನ ಇನ್ನೊಂದು ಭಾಗ ತೊಗೊಂಬಂದೀನಿ. 7ನೇ ಲೆಸನ್ನು ದ ಗಾರ್ಡನರ್. ದ ಗಾರ್ಡನರ್ ಈಸ್ ಎ ಲೆಸನ್ ರಿಟನ್ ಬೈ ಪಿ ಲಂಕೇಶ್. ಮೊದಲದಾಗಿ ಆ ಲೆಸನ್ ಹೆಸರು ಮತ್ತು ರೈಟರ್ ಹೆಸರು ಅದು ಮೈಂಡಲ್ಲಿ ಇಟ್ಕೋದು. ಅದು ನೋಡಿದ ತಕ್ಷಣ ಪಾಯಿಂಟ್ಸ್ ಬರೀದಕ್ಕೆ ಸ್ಟಾರ್ಟ್ ಆಗಬೇಕು. ದ ಲೆಸನ್ ದ ಗಾರ್ಡನರ್ ಈಸ್ ರಿಟನ್ ಬೈ ಪಿ ಲಂಕೇಶ್. ಈ ಲೆಸನನ್ನು 4 ಮಾರ್ಕ್ಸ್ ನಾವು ಫೋಕಸ್ ಮಾಡ್ಬೋದು. 1 ಮಾರ್ಕ್ಸ್ 1 ಕ್ವಶನ್ಸ್ ಅಥವಾ 6 ಮಾರ್ಕ್ಸ್ ಯಾವುದನ್ನು ಬೇಕಾದ್ರೂ ನಮಗೆ ನೋಡ್ಕೋಬೋದು. ಚೆನ್ನಾಗಿ ನೋಡ್ಕೊಳ್ಳಿ, ಹೇಗೆ ಬರುತ್ತೆ ಅಂತೇಳಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಈಗ ಭಾಳ ಟೈಮ್ ಕಡಿಮೆ ಇದೆ, ಬೇರೆ ಏನು ಹೇಳೋದು ಬೇಡ. ಯು ಜಸ್ಟ್ ಸ್ಟ್ರೈಟ್ಲಿ ಗೋ ಟು ದ ಲೆಸನ್. ದ ಗಾರ್ಡನರ್ ಈಸ್ ಎ ಲೆಸನ್ ರಿಟನ್ ಬೈ ಪಿ ಲಂಕೇಶ್. ಅದನ್ನು ಫಸ್ಟ್ ಬರಲಿ. ಯಾಕಂದರೆ ಇದರಲ್ಲಿ ಏನು ಹೇಳುತ್ತೆ ಅದು 2ನೇ ಪಾಯಿಂಟ್. ದ ಸ್ಟೋರಿ ಟೆಲ್ಸ್ ಅಬೌಟ್ ದ ಗಾರ್ಡನರ್. ಇಲ್ಲೊಬ್ಬ ಗಾರ್ಡನರ್ ಅಂತ ಬರ್ತಾನೆ, ಆ ಗಾರ್ಡನರ್ ಕ್ಯಾರೆಕ್ಟರ್ ಇರ್ತಾನೆ. ದ ರೈಟರ್ ಎಕ್ಸ್ಪ್ಲೈನ್ಸ್ ದ ಕ್ವಾಲಿಟಿ ಆಫ್ ದಿ ಗಾರ್ಡನರ್, ದ ಸ್ಕಿಲ್ಸ್ ಆಫ್ ದಿ ಗಾರ್ಡನರ್, ದ ಇಂಟೆಲಿಜೆನ್ಸಿ ಆಫ್ ದಿ ಗಾರ್ಡನರ್ ಅದನ್ನು ಹೇಳ್ತಾನೆ. ಇಲ್ಲೇನಾಗುತ್ತೆ, ದ ಗಾರ್ಡನರ್ ಕೇಮ್ ಫ್ರಮ್ 100 miles away ಆ್ಯಂಡ್ ಈ ವಾಸ್ ಇನ್ ದ ಕೋಕೋನಟ್ ಗ್ರೂ ಆಫ್ ಚನ್ನರಾಯಪಟ್ಟಣ. ಆ ಗಾರ್ಡನರು 100 ಕಿಲೋಮೀಟರ್ಗಳಿಂದ ಬಂದು ಕೆಲಸಕ್ಕೋಸ್ಕರ ಬಂದು ಆ ಚನ್ನರಾಯಪಟ್ಟಣ ಅನ್ನೋ ಒಂದು ವಿಲೇಜ್ನಲ್ಲಿ ಕೆಲಸಕ್ಕೋಸ್ಕರ ಇರ್ತಾನೆ. ಅವನನ್ನು ಹೇಗೆ ಎಕ್ಸ್ಪ್ಲೈನ್ ಮಾಡ್ತಾನೆ ಅನ್ನೋದು ನೋಡ್ಕೋಬೇಕು. ಅದು ನೋಡ್ಲಿಕ್ಕೆ ಇಂಟೆಲಿಜೆಂಟ್ ಥರ ಕಾಣ್ತಾನೆ. ಪೇಪರನ್ನು ಕೆಳಗಡೆ ಇಟ್ಕೊಡ್ತಾನೆ. ಎ ಪೀಸ್ ಆಫ್ ನ್ಯೂಸ್ ಪೇಪರ್ is stuck under his arm and he was very intelligent and his long beak like nose ಇದನ್ನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾನೆ. ನೆಕ್ಸ್ಟ್ ಅದಾದಮೇಲೆ ದೆನ್ ಹಿ ಗಾಟ್ ದ ಜಾಬ್ ಇನ್ ದ ಗಾರ್ಡನ್. ಆ ಗಾರ್ಡನರು ಜಾಬನ್ನು ಪಡ್ಕೊತಾನೆ. ಅದನ್ನು ಸ್ವಲ್ಪ ಇಂಗ್ಲೀಷಲ್ಲಿ ಬರೆಯೋಕ್ಕೆ ಕೊಡಬೇಕು ನೀಟಾಗಿ. ಸೊ ಅಲ್ಲಿ ಫಸ್ಟ್ ಪಾಯಿಂಟ್ ಆಯಿತು. ದ ಲೆಸನ್ ಈಸ್ ರಿಟನ್ ಬೈ, ಲೆಸನ್ ಅಂತಲೇ ಬರೀಕೊಡ್ದು. ಲೆಸನ್ ಇನ್ವರ್ಟೆಡ್ ಕಾಮ್ ಹಾಕಿ ದ ಗಾರ್ಡನರ್. ದ ಲೆಸನ್ ದ ಗಾರ್ಡನರ್ ಈಸ್ ರಿಟನ್ ಬೈ ಪಿ ಲಂಕೇಶ್. ದ ಲೆಸನ್ ಟೆಲ್ಸ್ ಅಬೌಟ್ ದ ಕ್ಯಾರೆಕ್ಟರ್ ಆಫ್ ದ ಗಾರ್ಡನರ್. ಆ್ಯಂಡ್ ಈಗ 2ನೇ ಪಾಯಿಂಟ್ ಬರುತ್ತೆ ನೋಡಿ. It tells about the two characters. Tammanna and Basavayya. These are the rival characters. ಈ ರೈವಲ್ ಅಂದ ತಕ್ಷಣ ನಾವು ಫಸ್ಟ್ ಪಾಯಿಂಟಲ್ಲಿ ಬಂದಿತ್ತು ರೈವಲ್, ಅದು ಬೇಡಲಿ. ಇದು ಕೂಡ ಇದು ರೈವಲ್ ಕ್ಯಾರೆಕ್ಟರ್ಸ್ನ ಹೇಳ್ತಾ ಬಂದೆ. ಸೊ ಇಟ್ ಟೆಲ್ಸ್ ಅಬೌಟ್ ದ 2 characters ಆಫ್ ಬಸವಯ್ಯ ಆ್ಯಂಡ್ ತಮ್ಮಣ್ಣ. ತುಂಬ ಸಿಂಪಲ್ ವರ್ಡ್ಸಲ್ಲಿ ಬರೀರಿ, ಬರುತ್ತೆ. ಸೊ ಫಸ್ಟು ಗಾರ್ಡನರ್ ಬಗ್ಗೆ ಬರೀರಿ. ತಮ್ಮಣ್ಣ ಮತ್ತು ಬಸವಯ್ಯದು ನೆಕ್ಸ್ಟ್. ಈ ತಮ್ಮಣ್ಣ ಬಸವಣ್ಣಂದು ಗಾರ್ಡನರ್ ಸ್ಟೋರಿ ಹೇಳ್ಬೇಕಾದ್ರೆ ಬರೋದು, ಅದು ಅವನು ಕ್ರಿಯೇಟ್ ಮಾಡಿರೋ ಸ್ಟೋರಿ. ಅದು ನೋಡಿ ಹೇಗೆ ಒಬ್ಬ ರೈಟರ್ ಎಷ್ಟು ಚೆನ್ನಾಗಿ ಕ್ರಿಯೇಟ್ ಮಾಡ್ತಾನೆ ಅಂತ ಹೇಳಿದ್ರೆ. ಸೊ ದ ಗಾರ್ಡನರ್ ಹ್ಯಾಸ್ ಕಮ್ ಫ್ರಮ್ 100 miles away ಟು ಚನ್ನರಾಯಪಟ್ಟಣ, ದ ವಿಲೇಜ್, ಇನ್ ಸರ್ಚ್ ಆಫ್ ಜಾಬ್, ಇನ್ ಸೀಕ್ ಆಫ್ ಜಾಬ್. He was a well-versed agriculturist and he got the job also in that one because of intelligence and the more experience in agriculture. ಇವನು ಬಂದ ತಕ್ಷಣ ಏನಾಯಿತು, ಅಲ್ಲಿ ಬದಲಾವಣೆ ಆಯಿತು. ಏನಾಯಿತು, ದ ಇನ್ಕಮ್ ಆಫ್ ದ ಓನರ್ ಹ್ಯಾಸ್ ಬೀನ್ ಇನ್ಕ್ರೀಸ್ಡ್. ಅಲ್ಲಿ ಬಂದಾಗ ಲ್ಯಾಂಡ್ ಓನರ್ ಇನ್ಕಮ್ ಏನಾಯಿತು, ಇನ್ಕ್ರೀಸ್ ಆಯಿತು. ಅದು ಬರಿಬೇಕು. ಆ್ಯಂಡ್ ದ ಥೆಫ್ಟ್ಸ್ ವೆರ್ ಸ್ಟಾಪ್ಡ್. ಅಲ್ಲಿ ಕಳ್ತನ ಆಗ್ತಾಯಿದ್ವಿ ಇವ್ನು ಬರೋದು ಮುಂಚೆ. ಯಾರೂ ಇಲ್ಲ ಅಂತೇಳಿ ಕಳ್ತನ ಮಾಡ್ತಾಯಿದ್ರು. ಇವ್ನು ಯಾವಾಗ ಬಂದು ನೋಡಿಕೊಂಡು ಅಲ್ಲಿ ಕಳ್ತನ ಕೂಡ ಕಡಿಮೆ ಆಯಿತು. ಆ್ಯಂಡ್ ಈ ವಾಸ್ ವೆಲ್ ವರ್ಸ್ಡ್ ಇನ್ ಅಗ್ರಿಕಲ್ಚರಲ್ಲಿ ತುಂಬ ಕೆಲಸ ಮಾಡ್ತಾಯಿದ್ದಾಗ, ಇಲ್ಲಿ ನೋಡಿ ವ್ಯವಸಾಯದಾಗ ಚೆನ್ನಾಗಿ ಕೆಲಸ ಮಾಡಿದರೆ ಮಾತ್ರ ಅಲ್ಲಿ ಅಗ್ರಿಕಲ್ಚರ್ ಬರೋದು. ಅದಕ್ಕೆ ವ್ಯವಸಾಯ ಅಂದರೆ ಚೆನ್ನಾಗಿ ದುಡಿಮೆ ಮಾಡಬೇಕು. ಎಲ್ಲರೂ ಅಲ್ಲಿ ಮಾಡಿದರೆ ಮಾತ್ರ, ಮಾಡಿಲ್ಲ ಅಂದರೆ ಆಗೋದಿಲ್ಲ. ಸೊ ಅಲ್ಲಿ ಅದನ್ನು ದುಡಿಮೆ ಮಾಡಿದ ಅವನಿಗೆ ಇನ್ಕಮ್ ಸಿಕ್ತು. ಅದು ಇನ್ಕಮ್ ಯಾರಿಗೆ ಹೆಚ್ಚಾಯಿತು, ಓನರ್ಗೆ ಹೆಚ್ಚಾಯಿತು. ಇವನಿಗೆ ಅಲ್ಲಿ ಕೆಲಸಕ್ಕಿದ್ದಷ್ಟೇ. ಸೊ ದ ಇನ್ಕಮ್ ಆಫ್ ದ ಓನರ್ ಹ್ಯಾಸ್ ಬಿನ್ ಇನ್ಕ್ರೀಸ್ಡ್. ಇಟ್ ಬ್ರಿಂಗ್ಸ್ ಹಿಮ್ ಲೆಥರ್ಜಿಕ್. ಇದು ಅವನಿಗೆ ಲೆಥರ್ಜಿ, ಒಂದು ಸೋಮಾರಿತನ ತಂದುಕೊಡ್ತು, ಆಲಸ್ಯ ತಂದುಕೊಡ್ತು, ಕೆಟ್ಟ ಹ್ಯಾಬಿಟ್ಗಳನ್ನ ತಂದು ಅದು ಬರಿಬೇಕು. ದ ಇನ್ಕ್ರೀಸ್ ಇನ್ ದ ಇನ್ಕಮ್ ಆಫ್ ದಿ ಓನರ್ ಹ್ಯಾಸ್ ಬ್ರಾಟ್ ಲೆಥರ್ಜಿಕ್, ಸೋಮಾರಿತನ ತಂದುಕೊಡ್ತು, ಆ್ಯಂಡ್ ಬ್ರಾಟ್ ಬ್ಯಾಡ್ ಹ್ಯಾಬಿಟ್ಸ್ ಟು ಹಿಮ್. ಸಿಂಪಲಾಗಿ ಬರೀರಿ, ಬ್ಯಾಡ್ ಹ್ಯಾಬಿಟ್ಸ್. ಇದನ್ನು ನೋಡಿ ಏನಾಯಿತು, ಏನು ಬ್ಯಾಡ್ ಹ್ಯಾಬಿಟ್ಸ್ ಆಯಿತು. ಈ ವಾಸ್ ಆಲ್ವೇಸ್ ಗ್ಯಾದರಿಂಗ್ ದ ಫ್ರೆಂಡ್ಸ್,
ಆ್ಯಂಡ್ ಸ್ಪೆಂಡಿಂಗ್ ದ ಮನಿ ಆ್ಯಂಡ್ ಲಕ್ಸುರೀಸ್ ಬಿಕಾಸ್ ಆ್ಯಸ್ ಯು ವಾಸ್ ಗೆಟಿಂಗ್ ಇನ್ಕಮ್ ಜಾಸ್ತಿ ಬರ್ತಾಯಿತ್ತು. ನೆಕ್ಸ್ಟ್ ಸೆಂಟೆನ್ಸ್, ಇಟ್ ಮೇಡ್ ಹಿಸ್ ವೈಫ್ ಆ್ಯಂಕ್ಷಿಯಸ್. ಇದರಿಂದ ಅವಳ ಹೆಂಡತಿಗೆ ತುಂಬ ಮನಸ್ಸಿಗೆ ಬೇಜಾರಾಯಿತು. ಇಟ್ ಮೇಡ್ ಹಿಸ್ ವೈಫ್ ಆ್ಯಂಕ್ಷಿಯಸ್. ಶಿ ಥಾಟ್ ದಟ್, ಅವಳು ಅಂದ್ಕೊಂಡ್ರು, ಅದು ಬರೀಬೇಕು. ಶಿ ಥಾಟ್ ದಟ್ ದ ಎಂಟ್ರಿ ಆಫ್ ದಿ ಗಾರ್ಡ್ನರ್ ವಾಸ್ ಎ ರಾಂಗ್ ಫಾರ್ ಹರ್ ಹಸ್ಬೆಂಡ್. ಇಲ್ಲಿ ಗಾರ್ಡ್ನರ್ ಏನು ಬಂದ, ಚೆನ್ನಾಗೆಲ್ಲ ಕೆಲಸ ಮಾಡ್ದ, ಇನ್ಕಮ್ ಜಾಸ್ತಿ ಆಯಿತು, ಅವ್ನು ಬಂದಿದ್ದೆ ಇವನಿಗೆ ತಪ್ಪಾಗ್ಬಿಡ್ತೇನೋ, ಅದಕ್ಕಿಂತ ಮುಂಚೆ ಇವನು ಎಲ್ಲೂ ಹೋಗ್ತಾ ಇರಲಿಲ್ಲ, ಇಲ್ಲೇ ಇರ್ತಾ ಇದ್ದ, ಇನ್ಕಮ್ ಕಡಿಮೆ ಇತ್ತು, ಎಲ್ಲೂ ಹೋಗ್ತಾ ಇರಲಿಲ್ಲ, ಯಾವುದು ಬ್ಯಾಡ್ ಹ್ಯಾಬಿಟ್ಸ್ ಇರಲಿಲ್ಲ ಅಂತ ಅವಳು ಅಂದ್ಕೊಂಡು ಆ್ಯಂಕ್ಷಸ್ ಆದಳು. ಅದನ್ನು ಆ ಗಾರ್ಡನ್ ಹತ್ರ ಹೇಳ್ತಾಳೆ. ಶಿ ಟೋಲ್ಡ್ ಅಬೌಟ್ ದಿಸ್ ಟು ದ ಗಾರ್ಡ್ನರ್. ದೆನ್ ದ ಗಾರ್ಡ್ನರ್ ಟೋಲ್ಡ್ ದ ಸ್ಟೋರಿ. ಆಗ ಅವನು ಸ್ಟೋರಿಯನ್ನು ಹೇಳ್ತಾನೆ. ಟೋಲ್ಡ್ ದ ಸ್ಟೋರಿ ಆಫ್ ತಮ್ಮಣ್ಣ ಆ್ಯಂಡ್ ಬಸವಯ್ಯ. ಆಗ ಅವನು ಸ್ಟೋರಿ ಹೇಳ್ತಾನೆ, ನೋಡಮ್ಮ ಹೀಗಿದೆ, ಕೂತ್ಕೋ ಕತೆ ಹೇಳ್ತೀನಿ ಅಂತೇಳಿ ಹೇಳ್ತಾನೆ. ಆಗ ಅವನು ಕ್ರಿಯೇಟ್ ಮಾಡ್ತಾನೆ ಎರಡು ಕ್ಯಾರೆಕ್ಟರ್ನ. ದ ಟೂ ಕ್ಯಾರೆಕ್ಟರ್ಸ್ ಆರ್ ತಮ್ಮಣ್ಣ ಆ್ಯಂಡ್ ಬಸವಯ್ಯ. ಇಬ್ಬರು ತುಂಬ ಪರಸ್ಪರ ವಿರೋಧಿಗಳಿದ್ರು. ಎಷ್ಟು ವಿರೋಧಿಗಳಾಗಿದೆ ಅಂದರೆ, ಜಮೀನಲ್ಲಿ ಎಲ್ಲರೂ ಕೂಡ ಜಮೀನು ಒಳ್ಳೆ ಕೆಲಸ ಮಾಡ್ತಾಯಿದ್ರು, ಆದರೆ ಈ ಒಬ್ರಿಗೊಬ್ಬರು ವಿರೋಧ ಹೇಗೆ ಒಂದು ದ ಹ್ಯೂಮನ್ ರಿಲೇಷನ್ಸ್, ಒಬ್ಬರು ಮುಂದುವರೆದ್ರೆ ಇನ್ನೊಬ್ಬರು ಇಷ್ಟಪಡಲ್ಲ. ನಾವು ಈಗಲೂ ನೋಡ್ಕೊತೀವಿ. ಈಗಲೇ ಯಾಕೆ 12ನೇ ಶತಮಾನದ ಹಿಂದೆ 8ನೇ ಶತಮಾನ ಯಾವಾಗಲಿಂದ ರಾಮಾಯಣ ಮಹಾಭಾರತದಿಂದ ನೋಡಿದಾಗ, ವಾಲ್ಮೀಕಿಯಿಂದ ನೋಡಿದಾಗಲೂ ಕೂಡ ನಾವು ನೋಡ್ತೀವಿ. ಈಗಲೇ ಯಾಕೆ ಬರಲ್ಲ? ವ್ಯಾಸ ಮಹರ್ಷಿಗಳು ಹೇಳಿದ್ರಂತೆ, ವ್ಯಾಸ ಮಹರ್ಷಿಗಳು ಅವಾಗ ಹೇಳಿದಾಗ ಎಲ್ಲ ಒಳ್ಳೇದು ಕಡೆ ಬರ್ರಪ್ಪ ಅಂತ ಹೇಳಿದರೆ ಒಬ್ಬನು ಬರಲಿಲ್ಲ ಅಂತ. ಯಾವಾಗ? ಆಗ್ಲಿಂದಲ್ಲ. ಈಗ ಬಾ ಅಂದರೆ ಇಲ್ಲಿ ಬರ್ತಾರೆ. ನಾವು ಅದನ್ನು ನೋಡ್ತಾ ಇದ್ದೀವಿ. ಅದೇ ಒಬ್ಬ ಇಂಪ್ರೂವ್ ಆಗ್ತಾ ಇದ್ದಾನೆ ಅಂದರೆ ಇನ್ನೊಬ್ಬನು ನೋಡಿ ಸಹಿಸ್ಕೊಳೋದು. ತಮ್ಮಣ್ಣ 10 ಎಕರೆ ಜಮೀನು ತೊಗೊಂಡ್ರಂತೆ, ಇವನು 15 ಎಕರೆ ತೊಗೋಬೇಕು. ತಮ್ಮಣ್ಣ ಏನೋ ಅಂತ ತೊಗೊಂಡ್ರೆ ಇವನು ಅವನಿಗೆ ಜಾಸ್ತಿ ತೊಗೋಬೇಕು. ದಟ್ ಈಸ್ ಅಬೌಟ್ ದಿ ರಿಲೇಷನ್ಸ್ ಆಫ್ ದಿಸ್ ಶೋಸ್ ದ ಹ್ಯೂಮನ್ ರಿಲೇಷನ್ಸ್ ಆಲ್ಸೋ. ಹೀಗೆ ತೊಗೊಂಡಾಗ ಆ ಊರಲ್ಲಿರೋ ಜಮೀನೆಲ್ಲ ಅವ್ರು ಪರ್ಚೇಸ್ ಮಾಡಿದ್ರು. ದ ಲ್ಯಾಂಡ್ ಇನ್ ದ ವಿಲೇಜ್ ಹ್ಯಾಸ್ ಬೀನ್ ಕಂಪ್ಲೀಟ್ಲಿ belongs to either Tammanna or Basavaya. How much of the land did Basavaya had? Basavaya had 8.5 acres of land. Basavaya 800 ಎಕರೆ ತೊಗೊಂಡ. ಆದರೆ ತಮ್ಮಣ್ಣ ಅವನಿಗಿನ ಜಾಸ್ತಿ ತೊಗೊಂಡಿದ್ದ, 200 ಎಕರೆ ಜಾಸ್ತಿ ಇತ್ತು. 1000 acres of land. ಅಲ್ಲಿ ಬರೀಬೇಕು. Basavaya had 800 acres of land, but Tammanna had 1000 acres of land. So it made furious. ಯಾರಿಗೆ ಜಾಸ್ತಿ ಆಯಿತು? ತಮ್ಮಣ್ಣಗೆ ಜಾಸ್ತಿ ಆಯಿತು. ಅದು ನೋಡಿ ಇವನಿಗೆ ಹೊಟ್ಟೆಗೆ ಜಾಸ್ತಿ ಆಯಿತು. ಸೊ ಹಿ ಸೆಂಟ್ ಇಸ್ ಪೀಪಲ್ ಟು ತಮ್ಮಣ್ಣ. ಅವನದು ಕೇಳಿ ಕಳಿಸ್ದ ಟು ಗಿವ್ ಈಸ್ 200 acres ಆಫ್ ಲ್ಯಾಂಡ್ ಫಾರ್ ದ ಪರ್ಚೇಸಿಂಗ್. ನೀನು 200 ಎಕರೆ ಜಮೀನನ್ನು ಕೊಟ್ಬಿಡು, ನಾನು ತೊಗೊಳ್ತೀನಿ, ನನ್ನ ಹೆಸರಲ್ಲೇ ಇರಲಿ, ನಾನೇ 1000 ಎಕರೆ ಒಡೆಯ ಆಗ್ತೀನಿ ಅಂತ. ಸೊ ದ ಪೀಪಲ್ ಕೇಮ್ ಟು ತಮ್ಮಣ್ಣ ಆ್ಯಂಡ್ ಫಾರ್ ದ ಪರ್ಚೇಸಿಂಗ್ ಆಫ್ ದ ಲ್ಯಾಂಡ್, ಬಟ್ ತಮ್ಮಣ್ಣ ಡಿನೈಡ್. ಆದರೆ ತಮ್ಮಣ್ಣ ಹೋಗಲಿಲ್ಲ. ಸೊ ಇಟ್ ಮೇಡ್ ವಾಟ್ ಹ್ಯಾಪನ್ಸ್ ದಟ್, ನೋಡಿ ಇಲ್ಲಿ ರೈವಲ್ರಿ ಸ್ಟಾರ್ಟ್ ಆಗ್ತಾ. ಅವನು ಇಲ್ಲ ಅಂದ ತಕ್ಷಣ ಏನು ಮಾಡ್ದ, ಅವನ ವ್ಯಕ್ತಿಗಳನ್ನೇ ಕಳಿಸಿ, ಅವನ ಮನುಷ್ಯರನ್ನೇ ಕಳಿಸಿ, ಗುಂಡಗಳನ್ನು ಕಳಿಸಿ, ಯಾವುದೋ ರೌಡಿಗಳು, ಗುಂಡಗಳು ಮತ್ತು ಅವನ ಮನುಷ್ಯರು ಅಂತ ಹೇಳ್ತೀವಿ, ಅವ್ನು ಕಳಿಸಿ ಆ 200 ಎಕರೆ ಜಾಗವನ್ನು ನೀನು ಆಕ್ರಮಿಸ್ಕೊಂಡ. ಅದನ್ನು ಬರಿಬೇಕು. ಬಸವಯ್ಯ ಎನ್ಕ್ರೋಚ್ಡ್ ದ 200 acres ಆಫ್ ಲ್ಯಾಂಡ್ ಆಫ್ ತಮ್ಮಣ್ಣ ಫೋರ್ಸ್ಫುಲಿ ಬೈ ಹಿಸ್ ಪೀಪಲ್. ಹಾಗಾದ್ರೆ ಇವನು ಹಾಗೇನು ಮಾಡಬೇಕು? ಈಗ ಅವನು ಥಿಂಕ್ ಮಾಡ್ದ. ಆವಾಗ ತಮ್ಮಣ್ಣ ಒಂದು ಐಡಿಯಾ ಮಾಡ್ದ. ಈ ಸಾಟ್ ಅನ್ ಐಡಿಯಾ, ಒಂದು ಐಡಿಯಾನ ಮಾಡ್ತಾನೆ. ಏನಂತ, ಅವನನ್ನು ಹೀಗೆ ನಾವು ತುಂಬ ನೋಯಿಸಬಾರ್ದು, ಬೇರೆ ರೀತಿಯಲ್ಲಿ ನೋಯಿಸಬೇಕು. ಇವನಿಗೆ ಹಾಡುಗಳನ್ನು ಹೇಳೋದು ಬರ್ತದೆ. ಹಿ ನೋನ್ ವೆಲ್ ವರ್ಸ್ಡ್ ಇನ್ ಬ್ಯಾಲೆಟ್ಸ್, ಕಾಂಪೋಸಿಂಗ್ ಬ್ಯಾಲೆಟ್ಸ್. ಈ ವಾಸ್ ವೆಲ್ ವರ್ಸ್ಡ್ ಇನ್ ಕಾಂಪೋಸಿಂಗ್ ಬ್ಯಾಲೆಟ್ಸ್. ಬ್ಯಾಲೆಟ್ಸ್ ಅಂದರೆ ಕಾಂಪೋಸಿಂಗ್ ಅಂದರೆ ಬರೆಯೋದು ಬರಬೇಕು. ಈ ವಾಸ್ ವೆಲ್ ವರ್ಸ್ಡ್ ಇನ್ ಕಾಂಪೋಸಿಂಗ್ ಬ್ಯಾಲೆಟ್ಸನ್ನು ಬರೆಯೋದಕ್ಕೆ ಬರ್ತಾಯಿತ್ತು. ಆ್ಯಂಡ್ he also known of singing, good singing. He composed the songs and sing the ballads. ಯಾವುದ್ರ ಮೇಲೆ? ಅಬೌಟ್ ಬಸವಯ್ಯಸ್ ಕ್ಯಾರೆಕ್ಟರ್ಸ್. ಅವನ ಬಗ್ಗೆ ಬರೆದ. ಹೇಗೆ ಅವನ ಹೆಸರು ಮಾಡ್ತಾನೆ, ಎಲ್ಲ ಲಾವಣಿಗಳ ಟೈಪ್ ಬದು, ಈಗಿದ್ದಾನೆ ಊರಲ್ಲಿ ಒಬ್ಬ ಬಸವ ಇದ್ದಾನೆ, ಹಾಗೆ ಮಾಡ್ತಾನೆ, ಈಗ ಅಂತಾರೆ. ಅವನ ಕ್ಯಾರೆಕ್ಟರ್ನ ಹೇಳಿ ಮಾಡಿ ಏನೋ ಮಾಡ್ತಾನೆ. ಜನಗಳಿಗೆಲ್ಲ ಖುಷಿ ಆಯಿತು, ಎಷ್ಟು ಚೆನ್ನಾಗಿ ಹೇಳ್ತಾನೆ ಹೇಗೆ ಅಂತೇಳಿ. ಅವನಿಗೆ ಖುಷಿ, ಜನಗಳು ಖುಷಿ ಮಾಡೋದು ನೋಡಿ ಇವನಿಗೂ ಆಗಲಿಲ್ಲ. ಸೊ it becomes more furious for Basavaya again. ಆದರೆ he did not know how to compose the ballads and how to sing the ballads. So he put some persons to praise him as the poets, but it was not the goodness for him. So at last ಇಲ್ಲಿ ನೋಡಿ, ಇದೆಲ್ಲ ಆದಮೇಲೆ ಇನ್ನೊಂದು ಕ್ಯಾರೆಕ್ಟರ್ನ ಏನು ಮಾಡ್ತಾನೆ,
ದ ತಮ್ಮಣ್ಣ ಕ್ಯಾರೆಕ್ಟರ್ ನೋಡಬೇಕು. ತಮ್ಮಣ್ಣ ಅಟ್ ಲಾಸ್ಟ್ ಡಿಸೈಡೆಡ್, he said that he was ill and he created the character. ಇಲ್ಲಿ ಆ ತಮ್ಮಣ್ಣನ ಏನು ಮಾಡ್ತಾನೆ, ಅವನೇ ಕ್ಯಾರೆಕ್ಟರ್ನ ಅವ್ನಿಗೆ ಹೇಗೆ ಇದು ಮಾಡ್ಬೇಕಂತೇಳಿ ಅವನು ಕಾಯಿಲೆ ಬಂದಂತ ಹೇಳ್ಬಿಟ್ಟು ಅವನು ಸತ್ತೋದ ಅಂತ ಹೊರಡಿಸ್ತಾನೆ. he created that he was ill and at last he said that ತಮ್ಮಣ್ಣ was dead. ಹಾಗಾದ್ರೆ ತಮ್ಮಣ್ಣನ ಸತ್ತೋದ್ಮೇಲೆ ಇವ್ನಿಗೆ ಯಾರು ಕಾಂಪಿಟೇಟರ್ ಇಲ್ವಲ್ಲ, ಹೇಗೆ ಮಾಡ್ತಾನೆ? ಸೊ ಅಟ್ ಲಾಸ್ಟ್ ವಾಟ್ ಹ್ಯಾಪನ್ಸ್, ದೇರ್ ವಾಸ್ ನೋ ಕಾಂಪಿಟೇಟರ್ ಫಾರ್ ಬಸವಯ್ಯ ಆಫ್ಟರ್ ದಿ ಡೆತ್ ಆಫ್ ತಮ್ಮಣ್ಣ. ಸೊ ಹಿ ಆಲ್ಸೋ ಡೈಡ್ ಅಟ್ ಲಾಸ್ಟ್. ಹಾಗಾದ್ರೆ ಹೋಗ್ಬೇಕಾದ್ರೆ ಏನು ತೊಗೊಂಡಲ್ಲ, 800 ಎಕರೆ ಬಂತ ಅವನ ಹಿಂದೆ, 200 ಎಕರೆ ತೊಗೊಂಡೋಗಿದ್ದು ಅದು ಬಂತ ಅವನ ಹಿಂದಿಗೆ, ಇವನಿಗೆ ವಿರುದ್ಧವಾಗಿ ದ್ವೇಷ ಮಾಡಿದ್ದೆಲ್ಲ ಬಂತ. ದಿಸ್ ಇಸ್ ದ ಹ್ಯೂಮನ್ ರಿಲೇಷನ್ಸ್ ವಿ ಶೋ ದಟ್. ಇದನ್ನು ಪ್ರೆಸೆಂಟ್ ಸಿಚುವೇಶನ್ನಲ್ಲಿ ಯಾವಾಗಾದರೂ ಹೇಳ್ಬೋದು ಇದನ್ನು. ಸೊ ದಿಸ್ ಇಸ್ ದ ಥಿಂಗ್ ಈಸ್ ಇನ್ ದ ಗಾರ್ಡನ್. ಸೊ ಯು ಆರ್ ಏಬಲ್ ಟು ರೈಟ್ ದಟ್ ಒನ್. ದಿಸ್ ಇಸ್ ದ ಸ್ಟೋರಿ ಆಫ್ ಬಸವಯ್ಯ ಆ್ಯಂಡ್ ತಮ್ಮಣ್ಣ ಕ್ರಿಯೇಟೆಡ್ ಬೈ ದ ಗಾರ್ಡನ್. ಸೊ ಹೂ ಇಸ್ ದಟ್ ತಮ್ಮಣ್ಣ? ಆ್ಯಸ್ ರಿಯಲಿ ತಮ್ಮಣ್ಣ ಡೈಡ್? ನೋ, ಅವನು ತಮ್ಮಣ್ಣ ಸಾಯಲಿಲ್ಲ. ಈ ವೆಂಟ್ 100 miles away ಇನ್ ಸರ್ಚ್ ಆಫ್ ದ ಜಾಬ್ ಟು ದ ಚನ್ನರಾಯಪಟ್ಟಣ. ಚನ್ನರಾಯಪಟ್ಟಣಕ್ಕೆ ನಡ್ಕೊಂಡು ಹೋಗಿದ್ದು ಅವನೇ, ಅಲ್ಲಿ ಕೆಲಸ ತೊಗೊಂಡಿದ್ದು ಅವನೇ, ಗಾರ್ಡನರಾಗಿ ಕೆಲಸ ಮಾಡಿದ್ದು ಅವನೇ, ಆ ಓನರ್ನ ಇನ್ಕಮ್ ಜಾಸ್ತಿ ಮಾಡಿದ್ದು ಅವನೇ, ಆ ಓನರ್ ಹೆಂಡ್ತಿ ಬೇಜಾರಾಗೋ ಮಾಡಿದ್ದು ಅವನೇ, ಆ ಕೂತ್ಕೊಂಡು ಸ್ಟೋರಿ ಹೇಳ್ತಾರೆ ಅವನೇ, ಕೊನೆಯಲ್ಲಿ ಹೇಳ್ತಾನೆ ಆ ತಮ್ಮಣ್ಣ ಬೇರೆ ಯಾರಲ್ಲ ನಾನೇ ಅಂತ ಹೇಳ್ತಾನೆ. ಸೊ ದಟ್ಸ್ ದ ಎಂಡಿಂಗ್ ಆಫ್ ದ ಸ್ಟೋರಿ. ಇದನ್ನು ನಾವು ಇಂಗ್ಲೀಷಲ್ಲಿ ಲಾಸ್ಟಲ್ಲಿ ಬರೀಬೇಕು. ಸೊ ಆಫ್ಟರ್ ದ ಕ್ರಿಯೇಟಿಂಗ್ ದ ಡೆತ್ ಆಫ್ ತಮ್ಮಣ್ಣ went 100 miles away, but it is the character, he shows that one. He went away 100 miles. He went away 100 miles and in search of a job, and he sought the job of the gardener and did a good job in the gardener, and he become appreciated by the owner and owner's wife. This is the story. ಇದನ್ನು ನೀವು ಅಲ್ಲಿ ಬರೆಯೋದಕ್ಕೆ ಸ್ಟಾರ್ಟ್ ಮಾಡಬೇಕು. ಥಿಂಗ್ಸನ್ನಲ್ಲಿ ಎಲ್ಲ ಅರೇಂಜ್ ಮಾಡಿ ಮೊದಲು ಒಂದು ಇಂಟ್ರಡಕ್ಷನ್ ಬರೀರಿ. ದ ನೇಮ್ ಆಫ್ ದ ಲೆಸನ್ ಆ್ಯಂಡ್ ದ ನೇಮ್ ಆಫ್ ದ ರೈಟರ್. ವಾಟ್ ಡಸ್ ದಟ್ ಲೆಸನ್ ಟೆಲ್ ಅಬೌಟ್? ದ ಲೆಸನ್ The Gardener is written by P. Lankesh. It tells about the story of the gardener, and in that the another 2 character story, Basavaya and Tammanna. Next introduction at the development start with explanation on the gardener. The gardener came from 100 miles away in search of the job. So in Channarayapatna, he got the job by his intelligence, by his good well versed of agriculture. Then he improved the land. Then the landowner, the income has been increased and the thefts have been stopped. As the income increased, the owner of the land started the bad habits. He became lethargic. So Marianda, ketta abhyasana start. Then it made his wife curious and furious. ಹೇಗಾದಂತ ನೋಡಿ ಆಶ್ಚರ್ಯದಿಂದ ನೋಡಿದ್ಲು ಮತ್ತು ಸಿಟ್ಟು ಕೂಡ ಆದಳು, ಫ್ಯೂರಿಯಸ್. ಆ್ಯಂಡ್ ಹಿ ಟೋಲ್ಡ್ ಟು ದ ಗಾರ್ಡನರ್, ಆ್ಯಂಡ್ ದ ಗಾರ್ಡನರ್ ಟೋಲ್ಡ್ ದ ಸ್ಟೋರಿ ಆಫ್ ತಮ್ಮಣ್ಣ ಆ್ಯಂಡ್ ಬಸವಯ್ಯ. ಆ್ಯಸ್ ದಟ್ ತಮ್ಮಣ್ಣ ಆ್ಯಂಡ್ ಬಸವಯ್ಯ ದ ರೈವಲ್ರಿ, ದೆನ್ Basavaya has got that 800 acres land, but even though he had the more land, he was not happy. Just he was getting the jealousy characters. But in the other side, Tammanna was creating the good things, and he was become more popular in the people. And he went away from the place in search of the job to teach a good lesson for Basavaya. At last, without the competitor, without the competition, Basavaya had died without taking a piece of land or piece of any other thing along with him. This is the human relation story. How do you feel? ಹೀಗೆ ನೋಡಿದಾಗ ನಮಗೆ ಇದು ಸ್ಟೋರಿ ಬರುತ್ತೆ. ಇದನ್ನು 6 ಮಾರ್ಕ್ಸಲ್ಲಿ ಬರೀರಿ, ಸ್ಟೇಟ್ಮೆಂಟಲ್ಲಿ ಸೇರ್ಕೊಂಡು. ಅದು 1 ಮಾರ್ಕ್ ಕ್ವಶನ್ಸ್ ಹೇಗೆ ಬರುತ್ತೆ ಅಂತ ಸ್ವಲ್ಪ ನೋಡ್ಕೊಳ್ಳಿ. ನೀವು 1 ಮಾರ್ಕ್ ಕ್ವಶನ್ಸನ್ನು ನೋಡ್ತಾ ಹೋದರೆ ಮತ್ತು ಎಲ್ಲದೂ ಕೂಡ ಒಂದು 15 1 ಮಾರ್ಕ್ ಕ್ವಶನ್ಸ್ ಇಟ್ಟು ಕೂಡ ಅದನ್ನೆಲ್ಲ ಸೆಂಟೆನ್ಸಲ್ಲಿ ಬರೀರಿ, ಬರುತ್ತೆ. ಪ್ರಾಕ್ಟೀಸ್ ಮಾಡಬೇಕು, ಇಲ್ಲಾಂದರೆ ಬರೋದಿಲ್ಲ. ದಟ್ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್. ನೀವು ಬರೆದು ಹಾಕಬೇಕು, ಆವಾಗಲೇ ಬರುತ್ತೆ. ಹಾಗಾದ್ರೆ ಫಸ್ಟ್ ಹೇಳ್ತಾರೆ ನೋಡಿ, ವಾಟ್ ಹೆಲ್ಪ್ ದ ಆಥರ್ ಟು ಕನ್ಸೀವ್ ದ ಸ್ಟೋರಿ ಆಫ್ ದ ಗಾರ್ಡನರ್. ಇಲ್ಲಿ ರೈಟರ್ಗೆ ಏನು ನೋಡಿ ಅವನಿಗೆ ಸ್ಟೋರಿ ಬರೀಬೇಕಂತ ಆಯಿತು. ಆ ಚನ್ನರಾಯಪಟ್ಟಣಕ್ಕೆ ಬಂದಂಥ ಅವ್ನು ಗಾರ್ಡನ್ನ ನೋಡಿ ಅವನು ಹೇಗಿದ್ದ. ಎ ಟಾಲ್ ಮ್ಯಾನ್ ಆ್ಯಂಡ್ ಎ ಪೇಪರ್ ಟಕ್ಡ್ ಅಂಡರ್ ಹಿಸ್ ಆರ್ಮ್ ಆ್ಯಂಡ್ ಹಿಸ್ ಫೇಸ್
and long beak like nose, and he was well versed in agriculture, had a spade in his hand. ನೋಡಿ, ಇದು ಕ್ಯಾರೆಕ್ಟರ್ನ ಬರೆಯೋಕ್ಕೆ ಸ್ಟಾರ್ಟ್ ಆಯಿತು. ಇದು ನಮಗೆ ಫಸ್ಟ್ ಕ್ವಶನ್ ಬಂದಿದ್ದು. ನಮ್ಗೆ ಅಲ್ಲಿ ಆನ್ಸರ್ ಇಷ್ಟೇ, ಎನ್ಕೌಂಟರ್ ವಿತ್ ಓಲ್ಡ್ ಮ್ಯಾನ್. ಅಂದರೆ ಒಂದು ವಿಚಾರಣೆ ಮಾಡ್ತಾನೆ, ಅವಾಗ ಅವನಿಗೆ ಆ ಸ್ಟೋರಿ ಬರೀಬೇಕು. ವೈ ಡಿಡ್ ದ ಓನರ್ ಎಂಪ್ಲಾಯ್ ದ ಓಲ್ಡ್ ಮ್ಯಾನ್? ಹಿ ವಾಸ್ ವೆಲ್ ವರ್ಸ್ಡ್ ಇನ್ ಅಗ್ರಿಕಲ್ಚರ್. ಆ ಲ್ಯಾಂಡ್ ಓನರ್ ಇವನನ್ನು ಯಾಕೆ ಎಂಪ್ಲಾಯ್ ಮಾಡ್ಕೊಂಡ? ಹಿ ವಾಸ್ ವೆಲ್ ವರ್ಸ್ಡ್ ಇನ್ ಅಗ್ರಿಕಲ್ಚರ್. ಕೈಯಲ್ಲಿ ಕೊಡಲಿತ್ತು, ಟವಲ್ ಹಾಕ್ಕೊಂಡಿದ್ದ, ಪೇಪರ್ ಇತ್ತು, ಇಂಟೆಲಿಜೆನ್ಸ್ ಇತ್ತು, ಕೆಲಸ ಬೇಕಂತ ಇತ್ತು. ಅವಾಗ ಅವನಿಗೆ ಕೊಡ್ಬೋದು ಅನಿಸ್ತು, ಅದಕ್ಕೆ ಕೊಟ್ಟ. ಸೊ ಹಿ ವಾಸ್ ವೆಲ್ ವರ್ಸ್ಡ್ ಇನ್ ಅಗ್ರಿಕಲ್ಚರ್. ವಾಟ್ ವಾಸ್ ದ ಓನರ್ಸ್ ವೈಫ್ ವರಿಡ್ ಅಬೌಟ್? ಓನರ್ಸ್ ವೈಫ್ ಯಾಕೆ ವರಿ ಆಯಿತು? ಇನ್ಕಮ್ ಜಾಸ್ತಿ ಆಯಿತು, ಇವ್ನು ಲೆತರ್ ಸಿಕ್ಕಾದ, ಅದಕ್ಕೋಸ್ಕರ ಅವಳಿಗೆ ವರಿ ಆಯಿತು. ಅದೇನಾಯಿತು? ದ ಓನರ್ ಸ್ಟಾಪ್ಡ್ ವರ್ಕಿಂಗ್ ಹಾರ್ಡ್. ಇವನು ಬಂದಮೇಲೆ, ಗಾರ್ಡ್ನರ್ ಬಂದಮೇಲೆ ಓನರು ಹಾರ್ಡ್ ವರ್ಕ್ ಮಾಡೋದು ಸ್ಟಾಪ್ ಮಾಡೋದಂತ ಅವಳಿಗೆ ವರಿ ಆಯಿತು. ದ ಸ್ಟೋರಿ, ವಾಟ್ ಸ್ಟೋರಿ ಡಿಡ್ ದ ಓಲ್ಡ್ ಮ್ಯಾನ್ ಟೆಲ್ ದ ವೈಫ್? ಭಾಳ ಕಾಮನ್ ನಾಲೆಡ್ಜಬಲ್ ಕ್ವಶನ್. ಯಾವ ಸ್ಟೋರಿ ಹೇಳ್ದ? ಬಸವಯ್ಯಂದು ಮತ್ತು ತಮ್ಮಯ್ಯಂದು. ಅದರಲ್ಲಿ ಇವನೇ ತಮ್ಮಯ್ಯ, ಅದನ್ನು ಹೇಳೋದಿಲ್ಲ. ಈಸ್ ಹಿಮ್ಸೆಲ್ಫ್ ಎ ತಮ್ಮಣ್ಣ. ಸೊ ತಮ್ಮಯ್ಯ ಆರ್ ತಮ್ಮಣ್ಣ. ವಾಟ್ ವಾಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಅಮಾಂಗ್ ದ ಪೊಸೆಷನ್ಸ್ ಆಫ್ ತಮ್ಮಣ್ಣ? ಇವಿಬ್ಬರಲ್ಲೂ ಕೂಡ ಇಂಪಾರ್ಟೆಂಟ್ ಅಮಾಂಗ್ ಆಲ್ ದ ಪೊಸೆಷನ್ಸ್ ಆಫ್ ತಮ್ಮಣ್ಣ. ಇವು ಎಲ್ಲರಿಗಿಂತ ತಮ್ಮಣ್ಣನಿಗೆ ಯಾವುದು ಪೊಸೆಷನ್ಸ್ ಯಾರು ಜಾಸ್ತಿ ಇತ್ತು? ಬಸವಯ್ಯನಿಗೆ ಜಾಸ್ತಿ ಇತ್ತು. ಆದರೆ ಫೇಮಸ್ ಯಾರಾಗಿದ್ದರು? ತಮ್ಮಣ್ಣ. ಯಾಕೆ? ಹಿ ನೋ ದಟ್ ಒನ್, ದ ಕಾಂಪೋಸಿಂಗ್ ಆಫ್ ಸಾಂಗ್ಸ್, ಕಾಂಪೋಸಿಂಗ್ ಆಫ್ ಬ್ಯಾಲೆಟ್ಸ್, ಆ್ಯಂಡ್ ಹಿ ಈಸ್ ಆಲ್ಸೋ ವೆಲ್ ವರ್ಸ್ಡ್ ಇನ್ ಸಿಂಗಿಂಗ್. ಸೊ ಇದೆರಡೂ ಕೂಡ ಪಾಪ್ಯುಲಾರಿಟಿ ಇತ್ತು. ಬಟ್ ವೆಲ್ತಲ್ಲಿ ಅವನಿದ್ದ, ಆದರೆ ಈಗ ಸಿಂಗಿಂಗಲ್ಲಿ ಮತ್ತು ಪಾಪ್ಯುಲಾರಿಟಿ ಇದ್ದ. ಹೌ ಮಚ್ ಲ್ಯಾಂಡ್ ಡಿಡ್ ತಮ್ಮಣ್ಣ ಓನ್? ವೆರಿ ಈಸಿ. Tamanna owned 1,000 acres of land, and again in the contrary, Basavaya had 800 acres of land, but he encroached the 200 acres of land of Tamanna. What unique idea of Tamanna have to annihilate Basavaya? Composing ballads and singing them. What did Basavaya do instead of singing ballads? ಅವನಿಗೆಲ್ಲ ಹಾಡು ಹೇಳಕ್ಕೆ ಬರಲಿಲ್ಲ. ಅವನೇನು ಮಾಡ್ದ? ಬೇರೆ ಬೇರೆ ವಸ್ತುಗಳನ್ನ ತಗೊಂಡ, ಮನೆ ಕಟ್ದ, ಬೇರೆ ಬೇರೆ ಲಕ್ಸುರೀಸ್ ಥಿಂಗ್ಸ್ ಇಟ್ಕೊಂಡು ನೋಡ್ದೇನೆ. ಈ ಪರ್ಫಾರ್ಮ್ಡ್ ಈಸ್ ಅಗ್ರಿಕಲ್ಚರ್ ಟಾಸ್ಕ್ ಮೋರ್ ಆ್ಯಂಡ್ ಡೆಲಿಜೆಂಟ್ಲಿ, ಆ್ಯಂಡ್ ಈ ಕನ್ಸ್ಟ್ರಕ್ಟೆಡ್ ದ ಲ್ಯಾಂಡ್, ಈ ಬಾಟ್ ದ ರಾಯಲ್ ಥಿಂಗ್ಸ್, ಆ್ಯಂಡ್ ಟು ಶೋ ದಟ್ ಒನ್ ಈ ವಾಸ್ ವೆರಿ ಬೆಟರ್ ದ್ಯಾನ್ ತಮ್ಮಣ್ಣ. ವಾಟ್ ವಾಸ್ ದ ಲಾಸ್ಟ್ ಐಡಿಯಾ ಆಫ್ ತಮ್ಮಣ್ಣ ಟು ಡೆಸ್ಟ್ರಾಯ್ ಬಸವಯ್ಯ? ಅಂದರೆ ಬಸವಯ್ಯನ ನೋಯಿಸ್ಲಿಕ್ಕೆ, ಅಂದರೆ ಅವನನ್ನು ಹೇಗೆ ಪಾಠ ಕಲಿಸ್ಬೇಕಂತ ಏನು ಮಾಡ್ದ? ಅವನೊಂದು ಕ್ಯಾರೆಕ್ಟರ್ ಸೃಷ್ಟಿ ಮಾಡ್ದ, ಡೆತ್ ಆಫ್ ತಮ್ಮಣ್ಣ. ಆ ಸ್ಟೋರಿಯಲ್ಲಿ ತಮ್ಮಣ್ಣ ಸತ್ತು ಹೋದ ಅಂತ ಒಂದು ಕ್ಯಾರೆಕ್ಟರ್ ಮಾಡ್ದ. ಅದೇ ವಾಟ್ ಇಸ್ ದ ಮ್ಯಾನ್ ಲೂಸ್ ಆಫ್ಟರ್ ದ ಪರ್ಟಿಕ್ಯುಲರ್ ಏಜ್? ಎಲ್ಲ ಆದಮೇಲೆ, ಒಂದು ಪರ್ಟಿಕ್ಯುಲರ್ ಏಜ್ ಆದಮೇಲೆ ಮನುಷ್ಯನಿಗೆ ಏನಾಗುತ್ತೆ? ಹೆಸರು ಹೋಗುತ್ತೆ. ಹೆಸರು ಹೋಗದೆ ಹಾಗೆ ಇರಬೇಕಂದ್ರೆ ಹೇಳ್ಬೇಕು, ವಿ ಹ್ಯಾವ್ ಟು ಡೂ ಗುಡ್ ಥಿಂಗ್ಸ್. ಹೆಸರಿಗೋಸ್ಕರ ಇರಬೇಕಂದ್ರೆ ನೀವು ಒಳ್ಳೆ ಥಿಂಗ್ಸನ್ನು ಮಾಡಬೇಕು. ನಿಮ್ಮ ಹೆಸರು ಹೇಳ್ಬೇಕಾದ್ರೆ ನೀವು ದುಡ್ಡು ಇಟ್ಕೊಂಡು ನಾವು ಹೆಸರು ಹೇಳ್ತಾರೆ ಅಂದ್ಕೊಂಡ್ರೆ ದಟ್ಸ್ ರಾಂಗ್. ಇದೊಂದೇ. ಇಲ್ಲೊಂದು ಕೀ ಪಾಯಿಂಟ್ಸ್ ಇದೆ, ನೋಡೋಣ ಹೇಗೆ ಹೇಳ್ತಾರೆ. ಮಿಸ್ಟ್ರಿ ಆಫ್ ಹ್ಯೂಮನ್ ರಿಲೇಷನ್ಸ್. ಇಲ್ಲಿ ಈ ಮಾನವ ಸಂಬಂಧಗಳನ್ನು ಹೇಳಿದೆ ಅಂತ ಹೇಳ್ತಾನೆ. ರೈವಲ್ರಿ ಆ್ಯಂಡ್ ಇಟ್ಸ್ ಕಾನ್ಸಿಕ್ವೆನ್ಸ್. ಇಬ್ಬರ ಒಂದು ಪರಸ್ಪರ ದ್ವೇಷ ಇರುತ್ತೆ. ಗಾರ್ಡ್ನರ್ ವೆಲ್ ವರ್ಸ್ಡ್ ಇನ್ ಅಗ್ರಿಕಲ್ಚರ್. ಗಾರ್ಡ್ನರ್ ಹೇಗೆ ವೆಲ್ ವರ್ಸ್ಡ್ ಆಗಿದೆ, ಈ ಪಾಯಿಂಟ್ಸ್ ಇಟ್ಕೊಂಡೆ ಬರುತ್ತೆ. ಓನರ್ ಬಿಕಮ್ ರಿಚ್ ಆ್ಯಂಡ್ ವೈಫ್ ಬಿಕಮ್ ಫ್ಯೂರಿಯಸ್. ಅದು ಹೇಗಾಯಿತು? ತಮ್ಮಣ್ಣ ಆ್ಯಂಡ್ ಬಸವಯ್ಯಸ್ ರೈವಲ್ರಿ. ಅವರಿಬ್ಬರ ರೈವಲ್ರಿ ಹೇಗಿತ್ತು? ಬಸವಯ್ಯ ಎನ್ಕ್ರೋಚ್ಡ್ ದ ತಮ್ಮಣ್ಣಸ್ ಲ್ಯಾಂಡ್. ಇವ್ನು 200 ಎಕರೆ ಯಾವಾಗ ಜಮೀನು ಕೊಡೋಲ್ಲ ಅನ್ನೋ ಅವ್ನು ಬಂದು ಎನ್ಕ್ರೋಚ್ ಮಾಡಿದ, ಆಕ್ರಮಿಸ್ಕೊಂಡ. Tamanna started composing and singing ballads in order to teach a lesson in annihilate Basavaya. Then Tamanna started composing and singing ballads. And Basavaya amazed at the wealth. He constructed the house and bought the royal things and many other royal things. And that he felt that one, the people should tell that he is better than Tamanna. So that's his main idea. What is the last one? Decision of Tamanna's death and Tamanna's repentance. So this is who remembered more here, or who is well known here. The character of Tamanna is very good here. So that's all. ಹೀಗೆ ನೀವು ಕಾಂಪೋಸ್ ಮಾಡಿ ಒಂದು 15-20 ಸೆಂಟೆನ್ಸ್ ಬರೆದ್ರೆ ಬರುತ್ತೆ. ಹೌ ಡು ಯು ಫೀಲ್? ಇವು ನೋಡಿಕೊಂಡು ಒಂದು ಸರಿ ಬರೀರಿ, ನೀಟಾಗಿ ವರ್ಕ್ ಮಾಡಿ. ಒಂದು 10-12 ಸೆಂಟೆನ್ಸ್ ಒಂದು ಸರಿ ಓದಿ ಮಾಡಿ. ಸೊ ಇಟ್ಸ್ ಬೆಟರ್. ಒಂದು ಸರಿ ಎಲ್ಲ ವರ್ಕ್ ಮಾಡಿ. ಥ್ಯಾಂಕ್ ಯು ಒನ್ಸ್ ಅಗೇನ್. ನೋಡಿ, ಎಲ್ಲರೂ ಕೂಡ ಎಷ್ಟು ನೀವು ಯೂಸ್ ಮಾಡ್ಕೊತಾರೆ ಅಷ್ಟು ನಿಮಗೆ ಒಳ್ಳೆಯದು. ನೋಡಿಲ್ಲ ಅಂದರೆ ಏನು ಮಾಡಲಿಕ್ಕಾಗಲ್ಲ. ದಟ್ಸ್ ಅಬೌಟ್ ಯು ಆರ್ ಸೆಲ್ಫ್. ಯಾರಿಗೆ ಬೇಕಾಗಿದೆ? ಜೀವನ ನಿಮ್ಮದು, ಎಕ್ಸಾಮ್ ನಿಮ್ಮದು. ನಿಮ್ಮ ಎಕ್ಸಾಮು ನೀವು ಪ್ರಿಪೇರ್ ಆಗೋದು ನಿಮಗೆ ಸರಿ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.